ನಮಸ್ಕಾರ ಗೆಳೆಯರೆ. ಒಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ದೇಶದಲ್ಲಿ ನಿಜವಾಗಿ ಸತ್ಯವಾಗಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಏನು ಸಿಗುತ್ತೆ ಗೊತ್ತಾ? ಪ್ರಶಸ್ತಿ, ಗೌರವ ಅಲ್ಲ, ಹೆಚ್ಚಾಗಿ ಸಿಗೋದು ವರ್ಗಾವಣೆ. ಇವತ್ತು ನಾನು ನಿಮಗೆ ಹೇಳೋ ಕತೆ ಒಬ್ಬ ಮಹಿಳೆಯ ಕತೆ. ಅವಳು ಗನ್ ಹಿಡಿದ ಪೊಲೀಸ್ ಅಧಿಕಾರಿ ಮಾತ್ರ ಅಲ್ಲ, ಅವಳು ಅನ್ಯಾಯದ ಮುಂದೆ ಸಿಂಹಿಣಿಯಂತೆ ನಿಲ್ಲುವ ವ್ಯಕ್ತಿತ್ವ. ಇವತ್ತು ನಾವು ಮಾತನಾಡೋದು ಡಿ. ರೂಪಾ ಮೌಡ್ಗಿಲ್ ಬಗ್ಗೆ. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದ ಹುಡುಗಿ, ಆದರೆ ಕನಸು ಮಾತ್ರ ಸಾಮಾನ್ಯವಲ್ಲ. IPS ಆಗಬೇಕು, ಸಮಾಜದಲ್ಲಿ ಬದಲಾವಣೆ ತರಬೇಕು. ಪೊಲೀಸ್ ಇಲಾಖೆ ಅಂದರೆ ಏನು ನೆನಪಾಗುತ್ತೆ? ಗಂಡಸರು, ಅಧಿಕಾರ, ಭಯ. ಆದರೆ ಈ ಸ್ಪಿರಿಯೋಟೈಪ್ ಅನ್ನೋ ಒಡೆದ ಮಹಿಳೆ ರೂಪಾ. ಅವರು 2000 ಬ್ಯಾಚ್ IPS ಆಫೀಸರ್. ಮೊದಲ ದಿನದಿಂದಲೇ ಒಂದು ಸ್ಪಷ್ಟ ನಿರ್ಧಾರ, ನಾನು ಕೆಲಸ ಮಾಡೋದು ಸತ್ಯಕ್ಕೆ ಮಾತ್ರ ಅನ್ನೋದು. ಈಗ ಒಂದು ಸನ್ನಿವೇಶ ಕಲ್ಪಿಸಿಕೊಳ್ಳಿ. ಒಬ್ಬ ಯುವ IPS ಅಧಿಕಾರಿ ಮುಂದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯೇ ಇದ್ದಾರೆ. ಆ ಮುಖ್ಯಮಂತ್ರಿ ಯಾರು ಗೊತ್ತಾ? ಉಮಾ ಭಾರತಿ. 2004 ಹುಬ್ಬಳ್ಳಿ ಕೋರ್ಟ್ ಒಂದು ವಾರಂಟ್ ನೀಡುತ್ತದೆ. ಸಾಮಾನ್ಯವಾಗಿ ಏನಾಗುತ್ತೆ? ಫೈಲ್ ಹೋಗುತ್ತೆ, ಚರ್ಚೆ ಆಗುತ್ತೆ, ಯಾರು ಅರೆಸ್ಟ್ ಮಾಡ್ತಾರೆ ಅನ್ನೋದು ತೀರ್ಮಾನವಾಗುವಷ್ಟರಲ್ಲಿ ವಿಷಯ ತಣ್ಣಗಾಗುತ್ತೆ. ಆದರೆ ಇಲ್ಲಿ ರೂಪಾ ಮೌದ್ಗಿಲ್ ನೇರವಾಗಿ ಮಧ್ಯಪ್ರದೇಶಕ್ಕೆ ಹೋಗ್ತಾರೆ. ಯಾವ ಭಯವೂ ಇಲ್ಲ, ಯಾವ ಒತ್ತಡವೂ ಬಗ್ಗೋದಿಲ್ಲ. ಅವರು ಏನ್ ಮಾಡ್ತಾರೆ ಗೊತ್ತಾ? ಮುಖ್ಯಮಂತ್ರಿಯನ್ನೇ ಅರೆಸ್ಟ್ ಮಾಡ್ತಾರೆ. ಇದು ಸಾಮಾನ್ಯ ವಿಷಯ ಅಲ್ಲ. ಆ ಕ್ಷಣದಲ್ಲಿ ದೇಶಕ್ಕೆ ಒಂದು ಮೆಸೇಜ್ ಹೋಗಿತ್ತು: ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ಇಲ್ಲಿ ಕತೆ ಮುಗಿದಿದ್ರೆ ಚೆನ್ನಾಗಿರ್ತಾ ಇತ್ತು. ಆದರೆ ಇದು ಭಾರತ. ನೀವು ಸತ್ಯವಾಗಿ ಕೆಲಸ ಮಾಡಿದರೆ ವ್ಯವಸ್ಥೆ ನಿಮ್ಮ ಬೆನ್ನ ಹಿಂದೆ ಬೀಳುತ್ತೆ. ನೀವು ಸತ್ಯವಾಗಿ ಕೆಲಸ ಮಾಡಿದರೆ ವ್ಯವಸ್ಥೆ ನಿಮ್ಮ ಬೆನ್ನ ಹಿಂದೆ ನಿಲ್ಲುತ್ತದಾ? ಇಲ್ಲ. ರೂಪಾ ಅವರ ಜೀವನದಲ್ಲಿ ಒಂದು ಸಂಖ್ಯೆ ಇದೆ. ಅದು ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. 40 ವರ್ಗಾವಣೆ. ಹೌದು, 20 ವರ್ಷದಲ್ಲಿ ಬರೋಬ್ಬರಿ 40 ಬಾರಿ ವರ್ಗಾವಣೆ ಆಗಿದೆ. ಅಂದರೆ ಒಂದು ವರ್ಷಕ್ಕೆ 2 ಬಾರಿ. ಒಬ್ಬ ಅಧಿಕಾರಿಗೆ ಇದು ಪನಿಷ್ಮೆಂಟ್ ಅಲ್ಲ ಅಂದ್ರೆ ಏನು? ಆದ್ರೆ ಇಲ್ಲಿ ಮುಖ್ಯ ವಿಷಯ ಏನು ಗೊತ್ತಾ? ಅವರು ಒಮ್ಮೆಯೂ ಬಗ್ಗಿಲ್ಲ. ಈಗ ನಾವು ಬರ್ತೀವಿ ಒಂದು ದೊಡ್ಡ ಪ್ರಕರಣಕ್ಕೆ. ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲು. ರೂಪಾ ಅವರು DIG ಆಗಿದ್ದಾಗ ಅವರು ಒಂದು ಶಾಕಿಂಗ್ ವಿಷಯ ಕಂಡುಹಿಡಿದರು. ಜೈಲು ಅಂದ್ರೆ ಏನು? ಅಪರಾಧಿಗಳು ಶಿಕ್ಷೆ ಅನುಭವಿಸುವ ಜಾಗ. ಆದರೆ ಇಲ್ಲಿ ಒಬ್ಬ ಪ್ರಭಾವಿ ಕೈದಿ VK ಶಶಿಕಲಾ ಅವರಿಗೆ ಜೈಲಿನಲ್ಲೇ ಲಕ್ಸುರಿ ಲೈಫ್, ಪ್ರತ್ಯೇಕ ಅಡುಗೆ ಮನೆ, ವಿಶೇಷ ಸೌಲಭ್ಯಗಳು. ರೂಪಾ ಅವರು ಏನ್ ಮಾಡ್ತಾರೆ? ಸುಮ್ಮನೆ ಕೂರ್ತಾರಾ? ಇಲ್ಲ. ಅವರು ಒಂದು ರಿಪೋರ್ಟ್ ಕೊಡ್ತಾರೆ. ಅದರಲ್ಲಿ ಹೇಳ್ತಾರೆ 2 ಕೋಟಿ ಲಂಚ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು. ಇದು ಕೇಳಿ ರಾಜ್ಯವೇ ಕಂಗಾಲು. ಆದರೆ ಅವರಿಗೆ ಸಿಕ್ಕ ರಿವಾರ್ಡ್ ಏನ್ ಗೊತ್ತಾ? ಮತ್ತೊಂದು ವರ್ಗಾವಣೆ. ಇಲ್ಲಿ ಒಂದು ಪ್ರಶ್ನೆ ಇದೆ. ನೀವು ಹಾನೆಸ್ಟ್ ಆಗಿದ್ದರೆ ನಿಮ್ಮ ಜೀವನ ಸುಲಭ ಆಗತ್ತಾ? ರೂಪಾ ಅವರ ಕತೆ ಹೇಳೋದು ಇಲ್ಲ. ಆದರೆ ಇನ್ನೊಂದು ಸತ್ಯ ಇದೆ. ನಿಮ್ಮ ಆತ್ಮಸಾಕ್ಷಿ ನಿಮ್ಮ ಜೊತೆ ಇರುತ್ತೆ. ಅವರು ಹೇಳಿದ ಮಾತು, ನಾನು ಸತ್ಯ ಹೇಳಿದ್ದೇನೆ, ಯಾವ ಶಿಕ್ಷೆಯಾದರೂ ಒಪ್ಪುತ್ತೇನೆ. ಇದು ಮಾತು ಅಲ್ಲ, ಇದು ಮನಸ್ಸಿನ ಶಕ್ತಿ. ನಾವು ಅವರಿಗೆ ಕಠಿಣ ಅಧಿಕಾರಿ ಅಂತ ಮಾತ್ರ ನೋಡ್ತೀವಿ. ಆದರೆ ಅವರು ಇನ್ನೂ ಏನು ಗೊತ್ತಾ? ಭರತನಾಟ್ಯ ಕಲಾವಿದೆ, ಶಾಸ್ತ್ರೀಯ ಸಂಗೀತಗಾರ್ತಿ. ಒಂದು ಕಡೆ ಕಠಿಣ ಪೊಲೀಸ್, ಇನ್ನೊಂದು ಕಡೆ ಕಲಾವಿದೆ. ಇದು ಬ್ಯಾಲೆನ್ಸ್ ಅನ್ನೋದು. ರೂಪಾ ಅವರಿಂದ ನಾವು ಕಲಿಯೋದೇನು ಗೊತ್ತಾ? ಭಯ ಇದ್ದರೂ ಮುಂದೆ ಹೋಗಬೇಕು, ಸತ್ಯದ ಕಡೆ ನಿಲ್ಲಬೇಕು, ಒತ್ತಡಕ್ಕೆ ಬಗ್ಗಬಾರದು. ಮತ್ತು ಮುಖ್ಯವಾಗಿ ನಾವು ಬದಲಾವಣೆ ಆಗಬೇಕಂದ್ರೆ ಮೊದಲು ನಾವು ನಿಲ್ಲಬೇಕು. ನಮ್ಮ ದೇಶಕ್ಕೆ ಇವತ್ತಿನ ಒಂದು ಪ್ರಶ್ನೆ ಏನಂದ್ರೆ, ರೂಪಾ ಮೌದ್ಗಿಲ್ ತರ ಅಧಿಕಾರಿಗಳು ಬೇಕಾ, ಅಥವಾ ಸಿಸ್ಟಮ್ಗೆ ತಲೆಬಾಗುವ ಅಧಿಕಾರಿಗಳು ಬೇಕಾ? ನಿಮ್ಮ ಉತ್ತರ ಏನೇ ಇರಲಿ, ಒಂದು ವಿಷಯ ಮಾತ್ರ ನೆನಪಿಟ್ಕೊಳ್ಳಿ: ವ್ಯವಸ್ಥೆ ಬದಲಾಗುವುದು ನಾವು ಪ್ರಶ್ನೆ ಕೇಳೋದ್ರಿಂದಲೇ. ಡಿ. ರೂಪಾ ಮೌದ್ಗಿಲ್ ಅವರು ಒಂದು ಹೆಸರಲ್ಲ, ಅವರು ಒಂದು ಮನೋಭಾವ. ಅವರು ತೋರಿಸಿದ ದಾರಿ ನಮ್ಮಲ್ಲೊಬ್ಬರು ಹಿಡಿದ್ರೆ ಸಾಕು, ಸಮಾಜ ಬದಲಾಗತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಡೆದಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.